ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಒಂದು ರಣಾಂಗಣ ಸಜ್ಜಾಗ್ತಾ ಇದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಒಂದು ಜಿದ್ದಿನ ಕಣ ಆಗ್ತದೆ ಅಂತಲೇ ಹೇಳಲಾಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಗೆದ್ದು ಇವಾಗ ಸೆಂಟ್ರಲ್ನಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ತೆರವಾದ ಸ್ಥಾನಕ್ಕೆ ಇವತ್ತು ಒಂದು ಬೈ ಎಲೆಕ್ಷನ್ಗೆ ಸಿದ್ಧತೆ ನಡೀತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾರು ಅಖಾಡಕ್ಕೆ ಇಳಿತಾರೆ ಅನ್ನೋದು ಸಹ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇದರೆಲ್ಲದರ ಕಂಪ್ಲೀಟ್ ಡೀಟೇಲ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಚನ್ನಪಟ್ಟಣ ಕ್ಷೇತ್ರದ ಒಂದು ರಾಜಕೀಯ ಇತಿಹಾಸವನ್ನು ನಾವು ನೋಡೋದಾದರೆ, ಒಂದು ಕಾಲದಲ್ಲಿ ಕಾಂಗ್ರೆಸ್ ನೆಲೆಯಾಗಿದ್ದ ಚನ್ನಪಟ್ಟಣ ಬಳಿಕ JDSನ ಭದ್ರಕೋಟೆ ಆಯಿತು. 1952 ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿ. ವೆಂಕಟಪ್ಪ ಗೆಲುವು ಸಾಧಿಸಿದ್ದರು. ಇವರ ವಿರುದ್ಧ ನಿಂತಿದ್ದ B.K. ಪುಟ್ಟರಾಮಯ್ಯ ಅವರಿಗಿಂತ 1372 ಮತಗಳಿಂದ ಅಂತರದಿಂದ ಈ ಕ್ಷೇತ್ರದಲ್ಲಿ ಅಂದು ಗೆಲುವನ್ನು ಸಾಧಿಸಿದರು. ಚನ್ನಪಟ್ಟಣದಲ್ಲಿ 1952 ಚುನಾವಣೆಯಿಂದ 2023ರವರೆಗೂ ಒಟ್ಟು 18 ಚುನಾವಣೆಗಳು ನಡೆದಿವೆ. ಇದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದು ಕೇವಲ 6 ಬಾರಿ ಅಷ್ಟೇ. ಆದರೆ ಇದೀಗ JDS ಭದ್ರಕೋಟೆಯನ್ನು ಸೆಳೆಯಲು DKಶಿ ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಕ್ಷೇತ್ರದಿಂದ ಹೀನಾಯವಾಗಿ ಡಿ.ಕೆ. ಸುರೇಶ್ ಸೋಲಿಗೆ ಪ್ರತೀಕಾರವಾಗಿ ಚನ್ನಪಟ್ಟಣದಿಂದ ಡಿ.ಕೆ. ಶಿವಕುಮಾರ್ ಅವರು ಅಖಾಡಕ್ಕಿಳಿಯುವ ಸುಳಿವನ್ನು ಸಹ ನೀಡಿದ್ದಾರೆ. ಅನಿವಾರ್ಯ ಆದಲ್ಲಿ ಇದೇ ಕ್ಷೇತ್ರದಿಂದ ಸ್ಪರ್ಧೆ ನಡೆಸುವುದಾಗಿ ತಿಳಿಸಿದ್ದಾರೆ. ಆದರೆ JDS ಭದ್ರಕೋಟೆ ಚನ್ನಪಟ್ಟಣದಲ್ಲಿ DKಶಿ ಗೆಲುವು ಅಷ್ಟೊಂದು ಸುಲಭವೇ ಎಂಬ ಪ್ರಶ್ನೆಯೂ ಸಹ ಅವರಿಗೆ ಕಾಡ್ತಾ ಇದೆ. ಅಷ್ಟಕ್ಕೂ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ನೆಲೆ ಇಲ್ಲ. ಇಂತಹ ಸಂದರ್ಭದಲ್ಲೂ ಚನ್ನಪಟ್ಟಣದಿಂದ ಅಖಾಡಕ್ಕಿಳಿಯಲು DKಶಿ ನಿರ್ಧಾರ ಮಾಡಿದ್ದೇಕೆ ಎಂಬ ಪ್ರಶ್ನೆಯೂ ಸಹ ಉದ್ಭವಿಸಿದೆ. 1952ರಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿ. ವೆಂಕಟಪ್ಪ ಗೆಲುವು ಸಾಧಿಸಿದ್ದರು. 1372 ಮತಗಳಿಂದ ಗೆಲುವನ್ನು ದಾಖಲಿಸಿದ್ದ ಈ ಚುನಾವಣೆಯಲ್ಲಿ ಇಲ್ಲಿವರೆಗೂ 18 ಬಾರಿ ಚುನಾವಣೆ ನಡೆದರೆ ಇದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೇವಲ 6 ಬಾರಿ ಅಷ್ಟೇ ಗೆದ್ದಿದ್ದು ಇಲ್ಲಿ ಗಮನಾರ್ಹ. 1989ರಲ್ಲಿ ಸಾದತ್ ಅಲಿ ಖಾನ್ ಈ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ದರು. 2004 ಹಾಗೂ 2008ರಲ್ಲಿ CP ಯೋಗೀಶ್ವರ್ ಕಾಂಗ್ರೆಸ್ನಿಂದ ನಿಂತು ಗೆದ್ದಿದ್ದರು. ಈ ಕ್ಷೇತ್ರ ಬಳಿಕ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿಲ್ಲ. CP ಯೋಗೀಶ್ವರ್ BJP ಸೇರ್ಪಡೆಗೊಂಡು ಒಮ್ಮೆ ಇಲ್ಲಿ ಗೆಲುವನ್ನು ಸಾಧಿಸಿ ಸಮಾಜವಾದಿ ಪಕ್ಷದಿಂದಲೂ ಗೆಲುವನ್ನು ಸಹ ಸಾಧಿಸಿದ್ದರು. ಅದರ ಬಳಿಕ ಈ ಕ್ಷೇತ್ರದಲ್ಲಿ 2018 ಹಾಗೂ 2023ರಲ್ಲಿ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆಲುವನ್ನು ಸಾಧಿಸಿದರು. 2018ರಲ್ಲಿ CP ಯೋಗೀಶ್ವರ ವಿರುದ್ಧ 21,530 ಮತಗಳ ಅಂತರದಿಂದ ಗೆದ್ದರೆ 2023ರಲ್ಲಿ ಸುಮಾರು 15,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿ JDS ಪಕ್ಷದ ಭದ್ರಕೋಟೆಯಲ್ಲಿ ಇದೀಗ ಅದೃಷ್ಟ ಪರೀಕ್ಷೆಯಲ್ಲಿ ಸುಳಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನೀಡಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರಿನಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಲ್ಲಿ DKಶಿ ತಂತ್ರಗಾರಿಕೆ ಯಶಸ್ವಿಯಾಗಿತ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದ ಪೂರ್ಣ ಪ್ರಮಾಣದಲ್ಲಿ ಹಿನ್ನಡೆಯಾಗಿದೆ. ಒಕ್ಕಲಿಗರ ನಾಯಕತ್ವ ಪಡೆಯುವಲ್ಲಿ ಯತ್ನದಲ್ಲಿರುವ DKಶಿಗೆ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡಿದ್ದು ರಾಜಕೀಯವಾಗಿ ಹಿನ್ನಡೆಯಾಗಿದೆ ಎಂಬುದನ್ನು ವಾಸ್ತವ. ಇದರ ಪ್ರತೀಕಾರವನ್ನು ತೀರಿಸಲೇಬೇಕು ಎಂದು DKಶಿ ಸಹೋದರರು ಪಣ ತೊಟ್ಟಂತೆ ಕಾಣ್ತಾ ಇದೆ. ಈ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರು ಸ್ಪರ್ಧೆ ಮಾಡುತ್ತಾರೆ ಎಂದೇ ಆರಂಭವಾಗಿ ಹೇಳಲಾಗುತ್ತಿತ್ತು. ಆದರೆ ಡಿ.ಕೆ. ಸುರೇಶ್ ಅವರ ಬದಲಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರೇ ಅಖಾಡಕ್ಕೆ ಇಳಿಯುವ ಸುಳಿವನ್ನು ಸಹ ನೀಡಿದ್ದಾರೆ. ಡಿ.ಕೆ. ಸುರೇಶ್ ಸ್ಪರ್ಧೆಗಿಂತಲೂ ಡಿ.ಕೆ. ಶಿವಕುಮಾರ್ ಅವರು ಈ ಕ್ಷೇತ್ರದಿಂದ ನಿಂತರೆ ಗೆಲುವು ಸುಲಭ ಎಂಬ ಒಂದು ಲೆಕ್ಕಾಚಾರವನ್ನು ಸಹ ಕಾಂಗ್ರೆಸ್ ಹಾಕ್ಕೊಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಬೇರೆ ವಿಧಾನಸಭಾ ಕ್ಷೇತ್ರಗಳ ಚಲಾವಣೆಯಲ್ಲಿ ಗಮನಿಸಿದರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಭಾರೀ ಹಿನ್ನಡೆ ಏನೂ ಆಗಿಲ್ಲ. ಸುಮಾರು 85,000 ಮತಗಳ ಈ ಕ್ಷೇತ್ರದಲ್ಲಿ ದೊರಕಿದೆ. ಈ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರು ಮೊದಲ ಸ್ಥಾನದಲ್ಲಿದ್ದರೆ ಮುಸ್ಲಿಂ ಮತದಾರರ ಸಂಖ್ಯೆ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ದಲಿತ ಮತದಾರರಿದ್ದಾರೆ. ಈ ಕ್ಷೇತ್ರದ ಎಲ್ಲ ಲೆಕ್ಕಾಚಾರದಿಂದ ಡಿ.ಕೆ. ಶಿವಕುಮಾರ್ ಚನ್ನಪಟ್ಟಣದಿಂದ ಅಖಾಡಕ್ಕೆ ಇಳಿಯುವ ಚಿಂತನೆಯನ್ನು ಸಹ ನಡೆಸಿದ್ದಾರೆ ಎಂಬ ಮಾತುಗಳು ಸಹ ಕಾಂಗ್ರೆಸ್ ವಲಯದಲ್ಲಿ ಮತ್ತು ದಟ್ಟವಾಗಿ ಕೇಳಿಬರ್ತಾ ಇದೆ. ಈ ಕಾಂಗ್ರೆಸ್ನ ಎಲ್ಲ ಬೆಳವಣಿಗೆಗಳು ಸಹ ಸೂಕ್ಷ್ಮವಾಗಿ ಗಮನಿಸುತ್ತಿರುವ BJP ಹೈಕಮಾಂಡ್ ಮತ್ತು JDS ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ತಂತ್ರಕ್ಕೆ ಪ್ರತಿತಂತ್ರವನ್ನು ಸಹ ಎಣಿತಾ ಇದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು CP ಯೋಗೀಶ್ವರ್ ಅವರು ಒಟ್ಟಾಗಿ ಒಂದು ಚುನಾವಣೆಯನ್ನು ನಡೆಸಿದರೆ ಇಲ್ಲಿ ಒಂದು ಮೈತ್ರಿಕೂಟ ಇಲ್ಲಿ ಚನ್ನಪಟ್ಟಣದಲ್ಲಿ ಗೆಲುವನ್ನು ಸಾಧಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಒಂದು ಮಾತುಗಳು ಸಹ ಈ ಒಂದು ಕ್ಷೇತ್ರದಲ್ಲಿ ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಚುನಾವಣೆ ಜಿದ್ದಿನ ಕಣವಾಗಿ ಮಾರ್ಪಡೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಅಂತ ಒಂದು ನಮ್ಮ ಅನಿಸಿಕೆ ಆಗಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.